ಮನೆ ಕುಸಿದು ವೃದ್ಧೆ ಸಾವನ್ನಪ್ಪಿರುವ ಘಟನೆ ರಾಯಚೂರು ನಗರದ ಗಂಜ್ ಸರ್ಕಲ್ ಬಳಿ ನಡೆದಿದೆ. 60 ವರ್ಷದ ಈಶಮ್ಮ ಮೃತ ಮಹಿಳೆ. ಟೀ ಕುಡಿಯಲು ಟೀ ಅಂಗಡಿಗೆ ತೆರಳಿದ್ದ ವೇಳೆ ಟೀ ಅಂಗಡಿ ಪಕ್ಕದ ಮನೆ ಕುಸಿದ ಪರಿಣಾಮ ಈಶಮ್ಮ ಮೃತಪಟ್ಟಿದ್ದಾಳೆ. ನಿರಂತರ ಮಳೆಗೆ ಶಿಥಿಲಗೊಂಡಿದ್ದ ಹಳೆ ಮನೆ ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ಸದ್ಯ ಸ್ಥಳಕ್ಕೆ ಮಾರ್ಕೆಟ್ ಯಾರ್ಡ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ಭಾರೀ ಪ್ರಮಾಣದಲ್ಲಿ ಮಳೆ ಮುಂದುವರೆದಿದ್ದು ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಭೀಮಾ ನದಿ ನೀರು ಯಮಕಂಚಿ ಗ್ರಾಮಕ್ಕೆ ನುಗ್ಗಿ ಐತಿಹಾಸಿಕ ಬಸವೇಶ್ವರ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ದೋಣಿಯಲ್ಲಿ ಹೋಗಿ ಗ್ರಾಮಸ್ಥರು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಅದೊಂದು ಕಡೆ ಗ್ರಾಮಕ್ಕೆ ಭೀಮಾ ನದಿ ನೀರು ನುಗ್ಗಿದ್ದು 100 ಎಕರೆ ಬೆಳೆ ಕೂಡ ಜಲಾವೃತಗೊಂಡಿದೆ. ಬಿದ್ದಲ್ರಿ ನಂದಿ ಸ್ಟುಡಿಯೋ ಮಾಡ್ಕೊಡ ನೀವು ಒಂದು ಬಿಡ್ಬೇಡ. ನಿಮ್ ಹೊಳಸಲ್ ಮಂದಿ ಸ್ವತ್ತೇನ್ ಕಡಿಮೆ ಆಗಲ್ರಿ. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿರಿ ಅಂತ ಹೊಳಿಗೆ ಅಂಜಿರಿ. ವಿಜಯಪುರ ಜಿಲ್ಲೆಯ ಭೀಮಾ ತೀರದ ಕುಮಸಗಿ ಗ್ರಾಮದಲ್ಲಿ 6 ಮನೆಗಳು ಜಲಾವೃತಗೊಂಡಿದ್ದು ಕುಟುಂಬ ಪರದಾಟ ಪರಿಸ್ಥಿತಿ ಎದುರಾಗಿದೆ. ಒಂದೆಡೆ ಪ್ರವಾಹದ ಭೀತಿ, ಮತ್ತೊಂದು ಕಡೆ ಮಳೆ ಮುಂದುವರೆದ ಹಿನ್ನೆಲೆ 6 ಕುಟುಂಬಗಳು ಬೀದಿಗೆ ಬಿದ್ದಿದೆ. ನಾವಿ ಮನೆತನದ 6 ಕುಟುಂಬಗಳು, ಮಕ್ಕಳು ಸೇರಿ 20ಕ್ಕೂ ಅಧಿಕ ಸದಸ್ಯರು ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲು ಯಾರೂ ಬರ್ತಾ ಇಲ್ಲ ಅಂತ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಉಳ್ಳಕ್ಕೇನಿಲ್ಲ, ಎಷ್ಟು ಮೊಮ್ಮಕ್ಕಳು 18 ಮೊಮ್ಮಕ್ಕಳದ ನೀರ ನಿತ್ತಿ ನೋಡ ಪರಿಸ್ಥಿತಿ ನೋಡಬಾರ್ದು. ರಾಜಕಾರಣ ಬಂದಿಲ್ಲ, ಯಾರು ಇಲ್ಲ. ಏನ್ ಮಾಡ್ಬೇಕು ನಾವ್? ಇಂತ ನೀರಾಗ ನಿಂತ ಕಿಸಿ ನಡು ನೀರ ನಿಂತೀವಿ. ಮೊಮ್ಮಕ್ಕಳು ಕುತ್ತಿ ನೋಡಪ್ಪ, ಇಂತ ಏನ್ ಮಾಡ್ಬೇಕು ನೀರಾಗ? ಇನ್ನು ಬೀದರ್ನಲ್ಲಿ ನಿರಂತರ ಮಳೆಗೆ ಏಕಾಏಕಿ ಮನೆ ಕುಸಿದು ಬಡ ಕುಟುಂಬ ಬೀದಿಗೆ ಬಂದಿದೆ. ಹೊಲಸೂರು ನಿವಾಸಿ ಸೂರ್ಯಕಾಂತ ಮೇತ್ರೆ ಎಂಬುವವರ ಮನೆ ಇದಾಗಿದ್ದು ಸರ್ಕಾರದ ಪರಿಹಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿಯವರೆಗೂ ಯಾರೊಬ್ಬ ಅಧಿಕಾರಿ, ಜನಪ್ರತಿನಿಧಿಗಳು ಬಂದಿಲ್ಲ. ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಅಂತ ವೃದ್ಧ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಯಾದಗಿರಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಭೀಮಾ ನದಿ ಪ್ರವಾಹ ಬರುವ ಮುನ್ನವೇ ಹಳೆ ಗೇಟ್ ತೆಗೆಯದೆ ನಿರ್ಲಕ್ಷ್ಯ ತೋರಿದ್ದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದ ದಿವ್ಯ ನಿರ್ಲಕ್ಷ್ಯಕ್ಕೆ ಬ್ಯಾರೇಜ್ ಹಿನ್ನೀರು ನುಗ್ಗಿ ಸಾವಿರಾರು ಎಕರೆ ಪ್ರದೇಶ ಬೆಳೆ ನಾಶವಾಗಿದೆ. ಮತ್ತೊಂದು ಕಡೆ ಕುಮನೂರು ಅರ್ಜುನಗಿ ಸೇತುವೆ ಜಲಾವೃತಗೊಂಡು ಸಂಪರ್ಕ ಕಡಿತವಾಗಿದೆ. ಸರ್ಕಾರ ಹಳೆ ಗೇಟ್ ತೆಗೆದು ಹೈಡ್ರೋಲಿಕ್ ಅಳವಡಿಕೆ ಮಾಡುವಂತೆ ಕಮನೂರು ಗ್ರಾಮದ ಕಮಲಪ್ಪ ಅವರು ಆಗ್ರಹಿಸಿದ್ದಾರೆ. ಭೀಮಾ ನದಿಯ ಪ್ರವಾಹಕ್ಕೆ ಎಡ ಮತ್ತು ಬಲಭಾಗದ ರೈತರು ಕಂಗಾಲಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಸೇತುವೆ ಮುಳುಗಡೆಯಾಗಿದ್ದು ನದಿ ಪಾತ್ರದ 100 ಹೆಕ್ಟೇರ್ ಭತ್ತದ ಗದ್ದೆ ಜಲಾವೃತಗೊಂಡಿದೆ. ರಾಜ್ಯ ಹೆದ್ದಾರಿಗೆ ಭೀಮಾ ನದಿ ನೀರು ಅಪ್ಪಳಿಸ್ತಾ ಇದ್ದು ಪ್ರವಾಹಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರೀ ಮಳೆ ಮುಂದುವರೆದಿದ್ದು ನಿರಂತರ ಮಳೆಗೆ ಗೋಕಾಕ್ ನಗರದ ರಸ್ತೆಗಳಿಗೆ ನೀರು ನುಗ್ಗಿದೆ. ಆರ್ಟಿಒ ಕಚೇರಿ ಬಳಿಯ ಮಾಲದಿನ್ನಿ ಕ್ರಾಸ್ನ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದ್ದು ಬೈಕ್ ಸವಾರರು, ಸಾರ್ವಜನಿಕರು ಪರದಾಟದ ಪರಿಸ್ಥಿತಿ ಎದುರಾಗಿದೆ. ಮತ್ತೊಂದೆಡೆ ಮಲಪ್ರಭಾ ಜಲಾನಯನ ಪ್ರದೇಶದಲ್ಲೂ ಮಳೆ ಮುಂದುವರೆದಿದ್ದು ಮಳೆರಾಯನ ಅಬ್ಬರಕ್ಕೆ ಮಲಪ್ರಭಾ ಡ್ಯಾಂನಿಂದ 1500 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಮಲಪ್ರಭಾ ತೀರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಅಸ್ತವ್ಯಸ್ತವಾಗಿರುತ್ತದೆ. ದೊಡ್ಡ ವಾಹನಗಳು ದಾಟ್ತಾ ಇರುತ್ತವೆ. ಚಿಕ್ಕ ವಾಹನಗಳಿಗೆ ಭಯಂಕರ ತೊಂದರೆ ಆಗ್ತಾ ಇದೆ. 2-2.5 ಫುಟ್ ರೋಡ್ ಮೇಲೆ ನೀರಿರುತ್ತದೆ. ಆರ್ಟೋ ಆಫೀಸ್ ಹತ್ತಿರ ಹೋಗು ಮಾರೆ. ಗೋಕಾಕ್ ಶಹರದಲ್ಲಿ 2-3 ದಿನಗಳಿಂದ ಧಾರಾಕಾರವಾಗಿ ಸುರಿಯುವ ಮಳೆಯಿಂದ
ಗೋಕಾಕ್ ಮಾದಿನ ಕ್ರಾಸ್ ರೋಡ್ ಆರ್.ಟಿ.ಒ ಆಫೀಸ್ ಹತ್ತಿರ ಎಂದೂ ಬರಲಾರದ ಬೃಹತ್ ಪ್ರಮಾಣದ ಹೋಗು ಮಾರೆ ಗೋಕಾಕ್ ಶಹರದಲ್ಲಿ ಕೃಷಿ ಹೊಂಡದಲ್ಲಿ ಮುಳುಗಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಕೋನಪ್ಪಲ್ಲಿ ಗ್ರಾಮದ ಕದಿರಮ್ಮ ಮೃತಪಟ್ಟ ಮಹಿಳೆ. ತೋಟದಲ್ಲಿ ಕೆಲಸ ಮಾಡಿ ಕೈಕಾಲು ತೊಳೆಯುವ ವೇಳೆ ಕೃಷಿ ಹೊಂಡಕ್ಕೆ ಮಹಿಳೆ ಜಾರಿ ಬಿದ್ದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೃತಪಟ್ಟಿದ್ದಾಳೆ. ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನೆರೆಯ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿದೆ. ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ಶಂಬೇವಾಡ ಗ್ರಾಮದಲ್ಲಿ ಭೀಮಾ ನದಿಯ ಪ್ರವಾಹದ ನೀರಿನಲ್ಲಿ ಸಿಲುಕಿದ 3 ಗರ್ಭಿಣಿ, 2 ಬಾಲಕರು, 1 ಮಗು ಸೇರಿದಂತೆ 10ಕ್ಕೂ ಹೆಚ್ಚು ಜನರನ್ನು ರಕ್ಷಣೆ ಮಾಡಲಾಗಿದೆ. ಸಿಂದಗಿ ಅಗ್ನಿಶಾಮಕ ಸಿಬ್ಬಂದಿಯವರು ಬೋಟ್ ಮುಖಾಂತರ ಸ್ಥಳೀಯರನ್ನು ರಕ್ಷಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಚಿಕ್ಕ ಉಳ್ಳಿಗೇರಿ ಗ್ರಾಮದಲ್ಲಿ ಸತತ ಮಳೆಯಿಂದ ರೈತರು ಕಂಗೆಟ್ಟಿದ್ದಾರೆ. ಹಳ್ಳದ ಪಕ್ಕದಲ್ಲಿರುವ 8 ಎಕರೆ ಜಮೀನು ಸಂಪೂರ್ಣ ಜಲಾವೃತಗೊಂಡಿದ್ದು ಉದ್ದು ಬೆಳೆ ಹಾಕಿದ್ದ ರೈತ ಉಮೇಶ್ ಪೂಜಾರ್ ಕಂಗಾಲಾಗಿದ್ದಾರೆ. ಬೆಳೆದ ಉದ್ದು ಎಲ್ಲವೂ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರೋ ಪರಿಣಾಮ ಸರ್ಕಾರದ ವಿರುದ್ಧ ರೈತ ಉಮೇಶ್ ಪೂಜಾರ್ ಆಕ್ರೋಶ ಹೊರಹಾಕಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ MLA MP ಎಲ್ಲರೂ ಕೂಡ ಬರ್ತಾರೆ, ಇವಾಗ ನಮ್ಮ ಸಮಸ್ಯೆ ಕೇಳೋದಕ್ಕೆ ಯಾರೂ ಬರ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ.